ಹುಡುಗಿ ಸಿಕ್ಕಿದ್ರೆ ನನಗೂ ಖುಷಿನೇ ಮಾವ. ಆದರೆ ಅವ್ರು ಕೊಟ್ಟಿರೋ ಮಾಹಿತಿ ಏನಾದರೂ ತಪ್ಪಾದರೆ ಪಾಪ ನಿನ್ನ ಶ್ರಮ ಎಲ್ಲ ವ್ಯರ್ಥ ಆಗುತ್ತಲ್ಲ, ಅದಕ್ಕೆ ಹೇಳಿದೆ ಅಷ್ಟೆ. ಅಕಸ್ಮಾತ್ ಅವ್ನು ತೆಪ್ಪ ಮಾಹಿತಿ ಕೊಟ್ಟಿದ್ರು ಆ ಹುಡುಗಿ ಸಿಗಂಡ ನಾನು ಬಿಡೋಕ್ಕಿಲ್ಲ. ಅವಳಿಗೆ ಎಲ್ಲೇ ಇದ್ರು ನಾನು ಹುಡುಕ್ತೀನಿ. ಅಲ್ಲ ಮಾವ, ನೀನು ಆ ಹುಡುಗಿ ಹುಡ್ಕೋದ್ರಿಂದ ಏನು ಪ್ರಯೋಜನ? ಹಣ ಇಲ್ಲ ಅಂದಮೇಲೆ ಅವಳ ಹಾರ್ಟ್ ಯಾಕೆ? ನೋಡು, ನನಗೆ ನಮ್ಮ ಹೃದಯ ಸಾನೆ ಮುಖ್ಯ. ನಿನ್ನ ಕೈಯಲ್ಲಿ ಹುಡ್ಕಕ್ಕಾಗಿಲ್ಲ ಅಂದ್ರೆ ಹೋಯ್ತಾ ಇರ್ಬೋದು. ಅಯ್ಯೋ ಮಾವ, ತಪ್ಪು ತಿಳ್ಕೊಬೇಡ, ಮಾತಿಗೆ ಹೇಳ್ದೆ ಅಷ್ಟೇ. ನಾನು ನಿನಗೆ ಸಹಾಯ ಮಾಡೇ ಮಾಡ್ತೀನಿ. ನೋಡ್ರದ, ನನ್ನ ಬದುಕಲ್ಲಿ ದೊಡ್ಡ ಆಸ್ತಿ ಅಂತಿದ್ರೆ ಅದು ಸ್ನೇಹ ಮಾತ್ರ. ಅವ್ರು ಇಲ್ಲದೆ ಹೋದ್ರೂ ಅವ್ರ ಹೃದಯನ ನನಗೋಸ್ಕರ ಬಿಟ್ಟೋಗವ್ರೆ. ಅದು ನನಗೋಸ್ಕರನೇ ಮಿಡಿತೈತೆ. ನಮ್ಮ ಹೃದಯ ಹಾಕಿರೋ ಆ ಹುಡುಗಿನ ಚಂದ ನೋಡ್ಕೋಬೇಕು. ಆ ಹೃದಯದ ಮಿಡಿತನ ಯಾವಾಗೂ ಕೇಳ್ತಾ ಇರ್ಬೇಕು. ಅಷ್ಟಾದ್ರೆ ಸಾಕು, ನಂಗೆ ಇನ್ನೇನು ಬೇಡ. ಒಂದು ವೇಳೆ ಆ ಹುಡುಗಿ ಏನಾದರೂ ಸಿಕ್ಕಿದ್ರೆ ಮಾವ ಅವಳ ಜೊತೆನೇ ಇದ್ಬಿಡ್ತಾನೋ ಏನೋ. ಹೇಗಾದರೂ ಮಾಡಿ ಆ ಹುಡುಗಿ ಸಿಗದೆ ಇರೋ ಥರ ಮಾಡಬೇಕು. ಸರಿ ಮಾವ, ನೀನು ರೆಸ್ಟ್ ಮಾಡು. ನಿಮ್ಮ ಮಾತಿಗೆ ಇಲ್ಲ ಅನ್ಬಾರ್ದು ಅನ್ನೋ ಒಂದೇ ಒಂದು ಕಾರಣದಿಂದ ನಾನು ಈ ಮದುವೆಗೆ ಒಪ್ಕೋಬೋದು ಅಷ್ಟೆ. ಅದು ಬಿಟ್ಟರೆ ನಾನೇ ಮನೆ ಸೊಸೆ ಆಗಲೇಬೇಕು ಅನ್ನೋ ಹಠ ಯಾವುದೋ ನನ್ನಲ್ಲಿ ಇಲ್ಲ ಅತ್ತೆ. ಅದು ನನಗೆ ಗೊತ್ತಿಲ್ವೇ ರಾಧಾ. ಮಾಡು, ಕಂಟಿ ಮನಸ್ಸನ್ನ ನೀನು ಅರ್ಥ ಮಾಡ್ಕೊಂಡಿದ್ಯಾ. ಅದಕ್ಕಿಂತಲೂ ಹೆಚ್ಚಾಗಿ ಈ ಮನೆಯವ್ರು ಎಲ್ಲರ ಮನಸ್ಸುಗಳನ್ನೂ ಅರ್ಥ ಮಾಡ್ಕೊಂಡಿದ್ಯಾ. ನೀನೇ ಈ ಮನೆಗೆ ಸೊಸೆಯಾಗಿ ಬಂದರೆ ಅದರಿಂದ ನಮ್ಮೆಲ್ರಿಗೂ ಒಳ್ಳೆಯದೇ. ಈಡೇರುತ್ತಾ ಅತ್ತೆ? ಯಾಕವ ಹಂಗೆ ಹೇಳ್ತಿದ್ಯಾ? ಕಂಟಿ ಮಾವ ನನ್ನ ಜೊತೆ ಕ್ಲೋಸ್ ಆಗಿರೋದೇನೋ ಹೌದು, ಆದರೆ ಮದುವೆ ಅಂತ ವಿಷಯ ಬಂದಾಗ ಅವ್ರು ಒಪ್ಕೊಳ್ಳಿಲ್ಲ ಅಂದರೆ ಏನು ಮಾಡ್ತೀರಾ ಅತ್ತೆ? ಅದ್ರ ಜವಾಬ್ದಾರಿ ನಂದು. ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಮೊದಲು ನಿನ್ಗೆ ಒಪ್ಗೆನ ಅದನ್ನ ಹೇಳು ಸಾಕು. ಅತ್ತೆ, ನನಗೆ ಯಾಕೋ ಈ ಮದುವೆಯಿಂದ ನೀವು ಅಜ್ಜಿ ವಿರೋಧ ಕಟ್ಕೋತೀರೇನೋ ಅಂತ ಅನ್ನಿಸ್ತಿದೆ. ಯಾಕೆ ಅಂದರೆ ಅಜ್ಜಿಗೆ ಮೊದಲಿಂದನೂ ನನ್ನ ಕಂಡ್ರೆ ಆಗಲ್ಲ. ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ ಅಂತ ಹೇಳೋದ್ನಲ್ಲವ. ನಾನು ಅವಂತವ ನಾನು ಮಾತಾಡ್ಕತ್ತೀನಿ. ಅದೇ ನೋಡು, ಈ ಪಾಸ್ ನನ್ಗಾದ್ರೂ ಸಿಗ್ಬಾರ್ದಿತ್ತಾ? ಅಲ್ಲ ಕುಸ, ತಿನ್ನಕ ಅಷ್ಟೊಂದು ಖುಷಿ ಪಡ್ಬೇಕಾ? ಮಿಸ್ಟರ್ ಗೋಪಾಲ್, ಇದು ನಮ್ಮ ಮೆಸ್ ಊಟ ಅಲ್ಲ, 5 ಸ್ಟಾರ್ ಹೋಟೆಲ್ ಊಟ. ಸಹನಾ ಅಕ್ಕ, ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ? ಅದೇ ನೀನ್ ಮೀಟ್ ಮಾಡ್ಬೇಕು ಅಂತ ಇದ್ದಲ್ಲ, ದ ಫೇಮಸ್ ಶೆಫ್ ಮನುಚಂದ್ರ ಅವರು ಇದೇ ಹೋಟೆಲ್ ಅಲ್ಲೇ ವರ್ಕ್ ಮಾಡ್ತಿರೋದು. ಸನಕ, ಇಂಥ ಅವಕಾಶ ಯಾರಿಗೂ ಸಿಗಕ್ಕಿಲ್ಲ. ನೀನು ಕಾಳಿ ಮಾವ ಇಬ್ರು ಜುಮ್ ಅಂತ ಹೋಗ್ಬಿಟ್ಟು ಬನ್ನಿ. ಅಲ್ಲ ಅಂದ್ರೆ ಆ ಪಾಸಲ್ಲಿ ಸಹನಾ ಕಾಳಿ ಅಂತ ಹೆಸರಿತ್ತಲ್ಲ, ಅದಕ್ಕೆ ಹಂಗೆ ಹೇಳ್ದೆ. ಫೇಮಸ್ ಹೋಟ್ಲ್ ಆದ್ರೂ ಪರವಾಗಿಲ್ಲ, ನಾನು ಹೋಗಕ್ಕಿಲ್ಲ. ಯಾಕಕ್ಕ ಹೀಗೆ ಹೇಳ್ತಿದ್ದೀರಾ? ಶೆಫ್ ಮನುಚಂದ್ರ ಅವರನ್ನ ಮೀಟ್ ಮಾಡ್ಬೇಕು ಅನ್ನೋದು ನಿಮ್ಮ ಆಸೆ ಅಲ್ವಾ? ಆಸೆ ಏನೋ ಐತೆ, ಆದ್ರೆ ಅವೇ ನನಗೆ ಅರ್ಥ ಆಯ್ತು ಬಿಡವೆ. ನಿನಗೆ ನನ್ನ ಜೊತೆಯಾಗಿ ಬರೋದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಹಿಂಗೆ ಹೇಳ್ತಿದ್ದೆ. ಸರಿ, ನಿನ್ನ ಆಸೆಗೆ ಈ ಕಾಳಿ ಅಡ್ಡ ಬರೋಕ್ಕಿಲ್ಲ. ನೀನು ಒಬ್ಳೆ ಹೋಗಿ ಬರವಿ.
ಒಬ್ರೇ ಹೋಗೋದಕ್ಕಾಗಲ್ಲ. ಹೋದ್ರೆ ನೀವಿಬ್ರು ಹೋಗ್ಬೇಕು. ಬೇಡ ಕಣವ. ಒಂದ್ಕಿತ ಇವರಿಬ್ರು ಬೆಂಗಳೂರಿಗೆ ಹೋಗಿ ರಾಜ್ಯ ದೊಡ್ಡ ಅವಾಂತರ ಮಾಡವಳೆ. ಈಗ ಮತ್ತೋದ್ರೆ ಆಟಕತೆ. ಅಭಿ, ನನ್ನಿಂದ ನಿನ್ನ ಆಸೆಗೆ ಅಡ್ಡಿ ಆಗ್ಬಾರ್ದವಿ. ಟಕೋ, ಹೇಗಿದ್ರು ಆ ಪಾಸ್ನಾಗೆ ಇಬ್ಬರಾಳು ಹೋಗ್ಲೇಬೇಕು. ಸಾನೂನ್ ಜೊತೆಗೆ ಕಾಳಿ ಅಂತೇಳಿ ಇನ್ಯಾರನ್ನಾದ್ರೂ ಜೊತೆ ಮಾಡಿ ಕಳಿಸಿ. ನಾನು ಜೊತೆಗೆ ಹೋದ್ರೆ ಅಲ್ವಾ ಎಲ್ರಿಗೂ ಇರ್ಸು ಮುರ್ಸಾಗೋದು. ಅವಿ, ನನ್ನಿಂದ ನೀನು ಆಸೆನ ಕಳ್ಕೊಬೇಡ. ಯಾರ ಜೊತೆಗಾದ್ರೂ ಹೋಗಿ ಬರವೆ. ಏನ್ ಹೇಳ್ತಿದ್ದೀರ ಕಾಳಿ ಅವರೇ? ಹೌದು ಕಣವಿ, ಸಾನಂಗೆ ಹೋಗೋ ಆಸೆ ಇದ್ರೂ ನನ್ನ ಜೊತೆಯಾಗಿ ಹೋಗ್ಬೇಕಲ್ಲ ಅಂತ ಹಿಂದೇಟಾಗ್ತಾವಳೆ. ನಾನು ಯಾಕೆ ಅವಳ ಆಸೆಗೆ ಅಡ್ಡ ಪಡಬೇಕು? ಸಾನ ಹೋಗಿ ಆ ಭಟ್ರು ನೋಡಿ ಖುಷಿ ಪಟ್ರೆ ನನಗೂ ಖುಷಿ ಆಯ್ತದ. ಸುಮ್ಕೆ ತ್ಯಾಗಮ್ಮ ಈ ಥರ ಬಿಲ್ಡಪ್ ಕೊಡ್ಬೇಡ. ನೀನು ಬಂದರೆ ನನಗೆ ತೊಂದರೆ ಆಯ್ತದೆ ಅಂತ ನಾನು ಯಾವಾಗ ಹೇಳ್ದೆ? ಅವೇ ಬಾಯ್ ಬಿಟ್ಟು ಹೇಳ್ದೆ ಹೋದ್ರು ನನಗೆ ಅರ್ಥ ಆಯ್ತದ ಕಣವಿ. ಓ, ಇವನೇನು ಕಾಲಜ್ಞಾನಿ, ಎಲ್ಲ ಗೊತ್ತಾಗ್ಬಿಡಕ್ಕೆ. ಅವಿ, ನಾನು ಎತ್ತಾಯ್ಮ ಕಾಣೆ. ನನಗೆ ನಿನ್ನ ಜೊತೆ ಆಗ್ಬರೋ ಆಸೆ ಇದೆ ಹೊರತು ಬೇರೆ ಯಾಕೆ ಕೆಟ್ಟ ಉದ್ದೇಶನೂ ಇಲ್ಲ ಕಣವಿ. ಊಟಕ್ಕೋ ಬೇರೆ ಯಾರನ್ನಾರು ಜೊತೆ ಮಾಡಿ ಕಳಿಸು. ಕಾಳಿ, ಒಂದು ನಿಮಿಷ ನಿಂತ್ಕೊ.